ಒಂದು ಕಡೆ ಭಾರತ ಬೆಳವಣಿಗೆ ಆಗ್ತಾ ಇದೆ, ಮತ್ತೊಂದು ಕಡೆ ಪಾಕಿಸ್ತಾನ ಅಧೋಗತಿಗೆ ಹೋಗ್ತಾ ಇದೆ. ಏನಾಗ್ತಿದೆ ಪಾಕಿಸ್ತಾನದಲ್ಲಿ? ಒನ್ಸ್ ಅಗೇನ್ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯ ಈ ಪಡೆ ಏನಿದೆ ಅದು ಪಾಕಿಸ್ತಾನದ ಪೊಲೀಸರ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಈ ದಾಳಿಯಲ್ಲಿ ಅನೇಕ ಜನ ಮೃತಪಟ್ಟಿದ್ದಾರೆ. ಹಾಗಾದರೆ ತನ್ನ ರಕ್ಷಣಾ ಪಡೆಗೂ ಕೂಡ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಪಾಕಿಸ್ತಾನದಲ್ಲಿ ಆಗ್ತಾ ಇಲ್ವಾ? ಏನಾಯ್ತಿದೆ ಘಟನೆ? ಯಾಕಿದ್ರ ಹೋರಾಟ ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಪೊಲೀಸ್ ಠಾಣೆ ಮೇಲೆ BLA ದಾಳಿ ಮಾಡಿತು. ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ 2006ರಲ್ಲಿ ಅಸ್ತಿತ್ವಕ್ಕೆ 2000 ಇಸ್ವಿಯಲ್ಲಿ ಬಂತು. 6ರಿಂದ ಅದು ದೊಡ್ಡ ಮಟ್ಟದ ಪ್ರಚಾರವನ್ನೆಲ್ಲ ಪಡೆದುಕೊಳ್ತಾ ಹೋಯಿತು. ಬಲೂಚಿಸ್ತಾನದ ಜಿಯಾರತ್ ಜಿಲ್ಲೆಯಲ್ಲಿ ಪೊಲೀಸ್ ಪಡೆಗಳ ಮೇಲೆ ಎಲ್ಲ ಭೀಕರ ದಾಳಿ ಆಯಿತು. ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯ ದಾಳಿಗೆ ಒಂದು 17 ಪೊಲೀಸರು ಬಲಿಯಾಗಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್ ಇದು. ಜಿಯಾರತ್ ಜಿಲ್ಲೆಯ ಒಂದು ಮಂಗಿ ಆಣೆಕಟ್ಟು ಅಂತ ಅಲ್ಲಿ ಒಂದು ಭದ್ರತಾ ಚೌಕಿ ಇದೆ, ಒಂದು ಪೊಲೀಸ್ ಹೊರಟಾಣೆ ಇದೆ. ಅಲ್ಲಿ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದರೆ ಇವರೆಲ್ಲ ಭದ್ರತೆ ಕೊಡ್ತಾ ಇದ್ರು. ಒಂದು ಆಣೆಕಟ್ಟು ನಿರ್ಮಾಣ ಆಗ್ತಾ ಇದೆ, ಮಂಗಿ ಆಣೆಕಟ್ಟು. ಈ ಮಂಗಿ ಆಣೆಕಟ್ಟಿಗೆ ಏನು ಮಾಡಲಾಗ್ತಾ ಇತ್ತು, ಅಲ್ಲಿ ಒಂದು ಪ್ರದೇಶ, ಆ ಪ್ರದೇಶಕ್ಕೆ ನೀರು ಕೊಡಬೇಕು ಎನ್ನುವಂಥ ಆಲೋಚನೆ ಇದು. ತೀವ್ರತರನಾದಂಥ ಅಂತರ್ಜಲ ಕುಸಿತ, ಬರಗಾಲವನ್ನು ಎದುರಿಸ್ತಾ ಇರುವಂಥ ಕ್ವೆಟ್ವಾ ಎನ್ನುವಂಥ ನಗರಕ್ಕೆ 8 ಮಿಲಿಯನ್ ಗ್ಯಾಲನ್ ಕುಡಿಯುವ ನೀರನ್ನು ಕೊಡಿಸಬೇಕು ಅನ್ನುವಂಥ ಆ ಆಲೋಚನೆ ಯಾರ್ದು? ಪಾಕಿಸ್ತಾನ ಸರ್ಕಾರದ್ದು. ಯಾವ ಕಾರಣಕ್ಕೂ ಕೂಡ ಈ ಕ್ವಾಟ್ವಾ ಎನ್ನುವಂತಹ ನಗರಕ್ಕೆ ನೀರು ಕೊಡಬಾರದು, ನಮ್ಮ ಪ್ರದೇಶದಲ್ಲಿ ನೀವು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಬಾರದು ಅನ್ನುವಂಥದ್ದು ವಾದ ಯಾರ್ದು? ಇದೇ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯವರ ವಾದ. ಯಾವ ಕಾರಣಕ್ಕಾಗಿ? ಒನ್ಸ್ ಅಗೇನ್ ಸಂಪನ್ಮೂಲಗಳನ್ನು ಹಾಳು ಮಾಡ್ತಾರೆ, ನಮಗೆ ಬರಬೇಕಾದಂತಹ ಯಾವ ವ್ಯವಸ್ಥೆಗಳನ್ನು ಇವರೆಲ್ಲ ಕೊಡಲ್ಲ ಅಂತ. ಇದೀಗ ಒಂದು 17 ಜನ ಪೊಲೀಸರು ಮೃತಪಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಪಾಕಿಸ್ತಾನದ ವಿಚಾರದಲ್ಲಿ ಪಾಕಿಸ್ತಾನದಲ್ಲಿ ಸಾವು ಕೂಡ ದುಬಾರಿಯಾಗಿದೆ. ಹೆಂಗೆ? ಹಣದುಬ್ಬರ ಜಾಸ್ತಿ ಆಗಿದೆ. ಬದುಕೋದು ಮಾತ್ರವಲ್ಲ, ಅಂತ್ಯಕ್ರಿಯೆ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಆಯಿತು. ನೋಡಿ, ಇವರೆಲ್ಲ ಮೃತಪಟ್ಟರಲ್ಲ ಅಧಿಕಾರಿಗಳು, ಅವನು ಮೃತಪಡೋದಕ್ಕೆ, ಅಂತ್ಯಕ್ರಿಯೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. 40ರಿಂದ 45 ಸಾವಿರ ರೂಪಾಯಿ ಕೊಡೋದಕ್ಕೆ ಅಲ್ಲಿಯ ಪೊಲೀಸ್ ಇಲಾಖೆ ಎಲ್ಲ ನಿರಾಕರಣೆ ಮಾಡ್ತಂತೆ. ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ಅವರಿಗೆ ಹಣ ಇಲ್ಲ ಎನ್ನುವಂಥ ಸುದ್ದಿ. ಮತ್ತೊಂದು ಕಡೆ ಈ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಪಾಕಿಸ್ತಾನದಲ್ಲಿ ಹೆಣವನ್ನು ಹೂಡೋದಕ್ಕೂ ಕೂಡ ಜಾಗ ಆಗ್ತಾ ಇಲ್ಲ. ಈಗಾಗಲೇ ಹೆಣವನ್ನು ಹೂತಿರುವಂಥ ಜಾಗವನ್ನು ಅಗೆದು ಅಂತ್ಯಕ್ರಿಯೆ ಮಾಡಬಹುದು ಅಂತ ಧಾರ್ಮಿಕ ಪತ್ವಾಗಳನ್ನು ಪಾಕಿಸ್ತಾನದಲ್ಲಿ ಹೊರಡಿಸಲಾಗಿದೆ, ಬೋರ್ಡ್ಗಳನ್ನು ಹಾಕಲಾಗಿದೆ. ರಾವಲ್ಪಿಂಡಿಯ ಸ್ಥಳೀಯ ಮೊಹಲ್ಲಾ ಸಮಿತಿಗಳು ಕೇವಲ ಯಾರ್ಯಾರು ಸ್ವಂತ ಮನೆಯನ್ನು ಹೊಂದಿದ್ದಾರೆ ಅವರಿಗೆ ಮಾತ್ರ ಅಂತ್ಯಕ್ರಿಯೆ ಜಾಗಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಬಾಡಿಗೆ ಯಾರ್ಯಾರಿದೆ, ಬಾಡಿಗೆದಾರರು ಯಾರಿದ್ದಾರೆ, ಬಾಡಿಗೆ ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಅವರಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ನಾವೆಲ್ಲ ಜಾಗವನ್ನು ಕೊಡೋದಿಲ್ಲ, ಅವ್ರನ್ನ ಹೂಳೋದಕ್ಕೆ ನಾವೆಲ್ಲ ಜಾಗವನ್ನು ಕೊಡ್ತಾ ಇಲ್ಲ ಅಂತ ರಾವಲ್ಪಿಂಡಿಯ ಕೆಲ ಸಮಿತಿಗಳೆಲ್ಲ ಹೇಳ್ತಾ ಇದೆ. ಇದು ಪಾಕಿಸ್ತಾನದ ಅಧ್ವಾನದ ಪರಿಸ್ಥಿತಿ. ಮತ್ತೊಂದು ಕಡೆ ತನ್ನ ರಕ್ಷಣಾ ಸಾಮರ್ಥ್ಯವನ್ನು 18% ಅಂದರೆ ರಕ್ಷಣಾ ವೆಚ್ಚವನ್ನು ಹೆಚ್ಚಳ ಮಾಡಿಕೊಂಡಿದೆ. ಆದರೆ ಮೂಲಭೂತ ಸೌಕರ್ಯಗಳಿಗೆ ಮಾತ್ರ ಪಾಕಿಸ್ತಾನದ ಬಳಿ ಹಣ ಇಲ್ಲ. 3 ಟ್ರಿಲಿಯನ್ ಯಾರದ್ದು? ಇದೇ ಪಾಕಿಸ್ತಾನದ ರಕ್ಷಣಾ ವೆಚ್ಚ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮೂಲ ಸೌಕರ್ಯಕ್ಕೆ ಹಣ ಇಲ್ಲ. ಆ ಮುಖಾಂತರ ಇಂಥದ್ದೊಂದು ಆರ್ಥಿಕ ದುಸ್ಥಿತಿಯಲ್ಲಿ ಪಾಕಿಸ್ತಾನ ಬದುಕ್ತಾ ಇರೋದು. ಅಂತ್ಯಕ್ರಿಯೆಗೂ ಕೂಡ ಹಣ ಇಲ್ಲ. ಮತ್ತೊಂದು, ಲಾಡೆನ್ ಅಡಗಿದ್ದಂತಹ ದೇಶದಿಂದ ಶಾಂತಿ ಸಂಧಾನವೇ ಅಂತ ಯಾರು ಮಾತನಾಡಿದ್ದಾರೆ? ಅಮೆರಿಕಾದವರು ಮಾತನಾಡೋ ಪ್ರಯತ್ನ. ಈ ಫ್ಲೋರಿಡಾದ ರಿಪಬ್ಲಿಕನ್ ಸೆನೇಟರ್ ರಿಕ್ ಸ್ಕಾಟ್, ನಾವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇದು ಜಗತ್ತಿನ ಅತ್ಯಂತ ಕ್ರೂರ ಭಯೋತ್ಪಾದಕ ಬಿನ್ ಲಾಡನ್ 10 ವರ್ಷಗಳ ಕಾಲ ಅಡಗಿಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ದೇಶ ಪಾಕಿಸ್ತಾನ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಮೊಂಟಾನಾದ ಮತ್ತೊಬ್ಬ ಸೆನೇಟರ್ ಟಿಮ್ ಶಿಹಿ ಅವರು ಕೂಡ ಹೇಳಿದರು, ಪಾಕಿಸ್ತಾನ ದಶಕಗಳ ಕಾಲ ಬಿನ್ ಲಾಡನ್ನನ್ನು ಅಡಗಿಸಿಟ್ಕೊಂಡಿತ್ತು. ಅಲ್ಲಿನ ಇಂಟೆಲಿಜೆನ್ಸ್ ಸಂಸ್ಥೆ ISI ಮುಖಾಂತರ ಉಗ್ರಗಾಮಿಗಳಿಗೆಲ್ಲ ಧನ ಸಹಾಯ ಮಾಡಿದ್ರೆ ಅಂತೆಲ್ಲ ಹೇಳಿದ್ವಿ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಸೆಪ್ಟೆಂಬರ್ 11, 2001 ಒಸಾಮಾ ಬಿನ್ ಲಾಡನ್ WTO ಮೇಲೆ ಎಲ್ಲ ದಾಳಿ ಮಾಡಿದ್ರು. ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ದಾಳಿ ಆಯಿತು. 3,000 ಜನ ಮೃತಪಟ್ಟರು. ಅಮೆರಿಕದ ವಿರುದ್ಧ ಜಿಹಾದ್ ಎಲ್ಲವನ್ನ ಹೊರಡಿಸಿದ್ರು, ಪತ್ವ ಹೊರಡಿಸಿದ್ರು. ಅಮೆರಿಕರನ್ನು ಕೊಲ್ಲಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲ ಆ ವ್ಯಕ್ತಿ ಬೆಳವಣಿಗೆ ಆಗಿತ್ತು. ಅದಾದ ನಂತರ ಅಮೆರಿಕ ಈ ವ್ಯಕ್ತಿಯನ್ನು ಹುಡುಕಬೇಕು ಅನ್ನೋ ಕಾರಣಕ್ಕಾಗಿ ಆಪರೇಷನ್ ನೆಪ್ಚೂನ್ ಸ್ಪಿಯರ್ ಅಂತ 2011 ಮೇ 2ನೇ ತಾರೀಕಿಗೆ ಶುರು ಮಾಡ್ತಾರೆ. ಈ ವ್ಯಕ್ತಿಗೆ ಒಸಾಮಾ ಬಿನ್ ಲಾಡನ್ಗೆ ಯಾರು ಅವಕಾಶವನ್ನು ಕೊಟ್ಟಿರ್ತಾರೆ, ಆತನನ್ನು ರಕ್ಷಣೆ ಮಾಡ್ತಾ ಇರೋರು ಯಾರು? ಇದೇ ಪಾಕಿಸ್ತಾನದವರು ರಕ್ಷಣೆ ಮಾಡ್ತಾ ಇರ್ತಾರೆ. ಕೊನೆಗೆ ಪಾಕಿಸ್ತಾನದ ಈ ಬಟಾಬೈಲನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಬೋಟೋಬಾದ್ ಎನ್ನುವಂಥ ಒಂದು ಬಂಗಲೆಯಲ್ಲಿ ಒಸಾಮಾ ಬಿನ್ ಲಾಡನ್ ಇರ್ತಾನೆ. ಅಮೆರಿಕದ ಪಡೆಗಳು ದಾಳಿ ಮಾಡ್ತವೆ. ದಾಳಿ ಮಾಡಿದ ನಂತರ ಈ ವ್ಯಕ್ತಿ ತನ್ನ ಹೆಂಡತಿ ಹಿಂದೆ ಅಡಗಿಕೊಳ್ಳೋದಕ್ಕೆ ಹೋಗ್ತಾನೆ. ಒಂದು 36-38 ನಿಮಿಷ ಚಕಮಕಿ ಆಯಿತು. ಚಕಮಕಿಯ ನಂತರ ಪಾಕಿಸ್ತಾನ ಯಾವ ಭಯೋತ್ಪಾದನೆಗೆ ಆಶ್ರಯವನ್ನು ಕೊಟ್ಟಿತ್ತಲ್ಲ, ಅದೇ ಭಯೋತ್ಪಾದಕನನ್ನು ಅಮೆರಿಕ ಹೊಡೆದುಳಿಸಿತ್ತು. ಪಾಕಿಸ್ತಾನ ಕೇಳ್ತಿತ್ತಂತ ಅಮೆರಿಕ, ಎಲ್ಲಿದ್ದಾನೆ ಹೇಳಿ ಹೇಳಿ ಅಂತ. ಇಲ್ಲ, ನಮಗೂ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ ಅಂತ.
ಆದರೆ ಅಮೆರಿಕಾವೇ ಅಂಥದ್ದೊಂದು ಸತ್ಯವನ್ನು ಬಟಾಬಯಲು ಮಾಡಿ ರಾಜತಾಂತ್ರಿಕ ವಿಚಾರದಲ್ಲಿ ಅವತ್ತು ಪಾಕಿಸ್ತಾನವನ್ನು ಒಂಟಿ ಮಾಡಿತ್ತು. ಒನ್ಸ್ ಅಗೇನ್ ಇವತ್ತು ಅಮೆರಿಕ ಅದನ್ನು ನೆನಪು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಪಾಕಿಸ್ತಾನದ ಕತೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ನೀರಿಗಾಗಿ ಪಾಕ್ ಯುದ್ಧದ ಭರವಸೆ. ಹೆಂಗೆ ನೀರು ಬಿಡದಿದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಪಾಕ್ ಸೇನಾ ಮುಖ್ಯಸ್ಥೆಲ್ಲ ಬೆದರಿಕೆ ಹಾಕಿದ್ದಾರೆ. ಒನ್ಸ್ ಅಗೇನ್ ಅದೇ ಟೊಳ್ಳು ಬೆದರಿಕೆ. ಮರುಸ್ಥಾಪನೆ ಇಲ್ಲ ಅಂತ ಭಾರತ ಹೇಳ್ತು. 90ರಷ್ಟು ಕೃಷಿ ಎಲ್ಲ ಸಿಂಧು ನದಿ ಡೆವಲಪ್ಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಭಾರತದ ಕೈಯಲ್ಲಿ ಅದೆಲ್ಲ ಇದೆ. ಅಣೆಕಟ್ಟು ಸಮೀಪ ಬಂದರೆ ಮಣೆಕಟ್ಟು ಮುರಿತೀವಿ ಅಂತ ಭಾರತ ಎಲ್ಲ ಉತ್ತರ ಕೊಟ್ಟಿದೆ. ಈ ಜಲಸಂಧಿಯ ವಿಚಾರದಲ್ಲಿ ಅನೇಕ ದಿನಗಳಿಂದ ಬೆಳವಣಿಗೆ ಆಗ್ತಾ ಇದೆ. ಪಾಕಿಸ್ತಾನ ಈ ಬೆದರಿಕೆಗಳನ್ನು ಕೊಟ್ಟಾಗಲೂ ಕೂಡ ಭಾರತ ಯಾವ ಕಾರಣಕ್ಕಾಗಿಯೂ ಬೆದರುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನವನ್ನು ಒಂಟಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಆಂತರಿಕ ಬೆಳವಣಿಗೆ ಮತ್ತು ಅಮೆರಿಕ ಇವತ್ತು ಪಾಕಿಸ್ತಾನವನ್ನು ನೋಡ್ತಾ ಇರುವಂತಹ ರೀತಿ, ಭಾರತವು ಕೂಡ ಅದಕ್ಕೆ ಟಕ್ಕರ್ ಕೊಡ್ತಾ ಇರುವಂತಹ ರೀತಿ.